ಫ್ರೆಂಡ್ಸ್, ಮಕ್ಕಳಿಗೆ ಗೆಣಸು ಅಂದ್ರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ ಗೆಣಸು ತಿನ್ನಿಸ್ತೀನಿ. ಹೇಗ್ ಗೊತ್ತಾ? ಬನ್ನಿ ತೋರಿಸ್ತೀನಿ. ರೀಸೆಂಟ್ ಆಗಿ ನಮ್ ತೋಟದಿಂದ ಗೆಣಸು ಹಾರ್ವೆಸ್ಟ್ ಮಾಡಿದ್ವಿ. ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕ್ಬಿಟ್ಟು ಮೆತ್ತಗೆ ಕುದಿಸ್ಕೋಬೇಕು. ಆ ನಂತರ ಇದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಬೇಕು. ಈಗ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕಿ ಕಾಯಿಸ್ಕೊಂಡು ಅದಕ್ಕೆ ಗೋಡಂಬಿ ಮತ್ತೆ ಬಾದಾಮಿನ ಹಾಕಿ ಹುರ್ಕೊಳ್ಬೇಕು. ಅದಾದ ನಂತರ ದ್ರಾಕ್ಷಿನ ಕೂಡ ಹಾಕಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಈಗ ಮ್ಯಾಶ್ ಮಾಡಿರುವಂತಹ ಗೆಣಸನ್ನ ಹಾಕಿ ಚೆನ್ನಾಗಿ ಪ್ಯಾನ್ ಬಿಡೋವರೆಗೂ ಇದನ್ನ ಬೇಯಿಸ್ಕೊಂಡು ಆ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 1/4 ಕಪ್ನಷ್ಟು ಕಾಯಿ ತುರಿ ಹಾಗೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಅಥವಾ ಇದನ್ನ ಪ್ಲೇಟ್ಗೆ ಹಾಕೊಂಡು ಬರ್ಫಿ ರೀತಿಯಾಗಿ ಕಟ್ ಮಾಡಿ ಕೂಡ ಸರ್ವ್ ಮಾಡ್ಬೋದು. ನೋಡಿ, ಇನ್ಸ್ಟಂಟ್ ಆಗಿ ಸಿಹಿ ಗೆಣಸು ಬಳಸ್ಬಿಟ್ಟು ಎಷ್ಟು ಈಸಿಯಾಗಿ ಉಂಡೆನ ಮಾಡ್ಬೋದಲ್ವಾ? ಇದರ ಕಂಪ್ಲೀಟ್ ರೆಸಿಪಿ ರುಚಿ ಪಾಕಶಾಲೆ ಯೂಟ್ಯೂಬ್ ಅಲ್ಲಿ ಇದೆ, ಚೆಕ್ ಮಾಡಿ. ಥ್ಯಾಂಕ್ ಯು.